ಮಕ್ಕಳೇ, ಇವತ್ತಿನ ಕನ್ನಡ ಪಾಠದಲ್ಲಿ ದಿಕ್ಕುಗಳನ್ನು ಸೂಚಿಸುವಂಥ ಪದಗಳಾಗಿರುವ ದಿಗ್ವಾಚಕಗಳ ಉದಾಹರಣೆಯೊಂದಿಗೆ ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ಏನು ದಿಗ್ವಾಚಕಗಳು? ಈಗಾಗಲೇ ಹೇಳಿದ್ದೀನಿ. ದಿಕ್ಕುಗಳನ್ನ ಸೂಚಿಸುವ ಪದಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈ ರೀತಿ ದಿಕ್ಕುಗಳು. ದಿಗ್ವಾಚಕಗಳ ವಿರುದ್ಧಾರ್ಥಕ ಪದಗಳು ಅಂದ್ರೆ ಏನು? ದಿಕ್ಕುಗಳನ್ನು ಸೂಚಿಸೋ ಪದಗಳು ಮತ್ತು ಅವುಗಳ ವಿರುದ್ಧ ಪದಗಳು. ಈ ದಿಗ್ವಾಚಕಗಳ ಉದಾಹರಣೆಯ ವಿರುದ್ಧಾರ್ಥಕ ಪದಗಳಲ್ಲಿ ಎರಡು ರೀತಿಯ ಉದಾಹರಣೆಗಳನ್ನು ಕೊಡ್ಬೋದು. ಮೊದಲನೇದು ನಿರ್ದಿಷ್ಟ ದಿಕ್ಕುಗಳನ್ನು ಸೂಚಿಸುವ ಪದಗಳು. ಎರಡನೇದು ಆಡುಮಾತಿನಲ್ಲಿ ದಿಕ್ಕುಗಳನ್ನು ಸೂಚಿಸುವ ಪದಗಳು. ಇಷ್ಟೇ. ಈಗ ಮೊದಲನೇ ಭಾಗ ನೋಡೋಣ. ನಿರ್ದಿಷ್ಟ ದಿಕ್ಕುಗಳನ್ನು ಸೂಚಿಸೋ ಪದಗಳು ಯಾವುದು ಅಂತ. ಪೂರ್ವ, ಪಶ್ಚಿಮ. ಪೂರ್ವಕ್ಕೆ ದಕ್ಷಿಣ ಆಗಲ್ಲ. ಪೂರ್ವಕ್ಕೆ ಕರೆಕ್ಟ್ ಆಗಿ ಆಪೋಸಿಟ್ ಇರೋದು ಪಶ್ಚಿಮ. ಉತ್ತರ, ದಕ್ಷಿಣ. ಈಶಾನ್ಯ, ನೈಋತ್ಯ. ಸಂಕಣ, ವಂಕಣ. ಈಶಾನ್ಯಕ್ಕೆ ಕನ್ನಡದಲ್ಲಿ ಸಂಕಣ ಅಂತಾರೆ, ನೈಋತ್ಯಕ್ಕೆ ವಂಕಣ ಅಂತಾರೆ. ವಾಯುವ್ಯ, ಆಗ್ನೇಯ. ಕೊಂಕಣ, ಕೊಂಗಣ. ಮೂಡಣ, ಪಡುವಣ. ತೆಂಕಣ, ಬಡಗಣ. ಊರ್ಧ್ವಮುಖ, ಅಧೋಮುಖ. ಇದಿಷ್ಟು ನಿರ್ದಿಷ್ಟ ದಿಕ್ಕುಗಳನ್ನ ಸೂಚಿಸುವಂಥ ಪದಗಳು. ಆಡುಮಾತಿನಲ್ಲಿ ದಿಕ್ಕುಗಳನ್ನು ಸೂಚಿಸುವಂಥ ಪದಗಳು ಯಾವ್ಯಾವುದು? ಆಚೆ, ಈಚೆ. ಬಲ, ಎಡ. ಹಿಂದೆ, ಮುಂದೆ. ಹೊರಗೆ, ಒಳಗೆ. ಅಲ್ಲಿ, ಇಲ್ಲಿ. ಮೇಲೆ, ಕೆಳಗೆ. ದೂರ, ಹತ್ತಿರ. ಈ ರೀತಿ ನೀವೇ ಒಂದಷ್ಟು ಪದಗಳನ್ನ ಯೋಚನೆ ಮಾಡಿ ಅಭ್ಯಾಸ ಮಾಡಿ. ಯಾವತ್ತೂ ದಿಗ್ವಾಚಕಗಳಿಗೆ ಸಂಬಂಧಿಸಿದ ವಿರುದ್ಧಾರ್ಥಕ ಪದಗಳನ್ನ ನೀವು ಮಿಸ್ ಮಾಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ, ಸರಿಯಾಗಿ ಕಲಿತಿದ್ರೆ ಮಾತ್ರ. ಮುಂದಿನ ಕನ್ನಡ ಪಾಠದಲ್ಲಿ ಮತ್ತೊಂದು ಇದೇ ರೀತಿ ವಿರುದ್ಧಾರ್ಥಕ ಪದಗಳ ಇನ್ನೊಂದು ಉದಾಹರಣೆಯ ಸಮೇತ ಬರ್ತೀನಿ.